ನಡೆದಾಡುವ ದೇವರು, ನಮ್ಮೆಲ್ಲರ ಆರಾಧ್ಯ ದೈವ ಮತ್ತು ಸಾಮಾನ್ಯವಾಗಿ ಎಲ್ಲ ಭಕ್ತರ ಕೈಗೆಟುಕುವಂತಹ ಪ್ರಣವ ಮನ್ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಬಸವಣ್ಣನವರು ಸುಮಾರು 21 ದಿನಗಳ ಕಾಲ ಮೌನ ಅನುಷ್ಠಾನ ಕಾರ್ಯಕ್ರಮವನ್ನು ನಮ್ಮ ಹಿರಿಯರಕುಣಿ ಗ್ರಾಮದ ನಮ್ಮದೇ ತೋಟದ ಮನೆಯಲ್ಲಿ ಇಡೀ ಸಮಸ್ತ ಸದ್ಭಕ್ತರ ಸಹಕಾರದಿಂದ ಜುಲೈ 3ರಿಂದ ಇವತ್ತಿನವರೆಗೂ ಕೂಡ ಬಹಳ ಲೋಕ ಕಲ್ಯಾಣಕ್ಕಾಗಿ, ರೈತರಿಗೆ ಒಂದು ಒಳಿತಿಗಾಗಿ ಮತ್ತು ಸೈನಿಕರ ಒಂದು ಒಳಿತಿಗಾಗಿ 21 ದಿನಗಳ ಕಾಲ ಮಾಡಿರ್ತಕ್ಕಂಥ ಮೌನ ಅನುಷ್ಠಾನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಈ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯಾದ್ಯಂತ ಭಕ್ತರು ಇವತ್ತಿನ ದಿನ ಆಗಮಿಸಿ ಈ ಒಂದು ಕಾರ್ಯಕ್ರಮನ ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ. ಮತ್ತು ಲೋಕ ಕಲ್ಯಾಣಕ್ಕಾಗಿ ಅವರು ಮಾಡಿರ್ತಕ್ಕಂತಹ ಇದೇನು ಮೌನ ತಪಸ್ಸು ಇದೆಯಲ್ಲ, ಇದು ಅತ್ಯಂತ ಅದ್ಭುತವಾಗಿದೆ. ಯಾಕಂತಂದ್ರೆ ನಾವೆಲ್ಲ ಜೂನ್ ತಿಂಗಳದೊಳಗೆ ಭೂಮಿಗೆ ಪೀಕ್ ಹಾಕಿದ ಮೇಲೆ ಮಳೆನೇ ಇರಲಿಲ್ಲ. ಯಾವತ್ತು ಅಜ್ಜಾರು ನಮ್ಮ ಊರಿಗೆ ಬಂದು ಮೌನ ಅನುಷ್ಠಾನ ಕೂತರು ಅವತ್ತಿಂದ ಮಳೆರಾಯ ಪ್ರಾರಂಭ ಆದ. ಮುಂದೆ ಇವತ್ತು ಏನು ಸಮಾರೋಪ ಕಾರ್ಯಕ್ರಮ ಐತಿ, ಇವತ್ತು ಕೂಡ ಅವ್ರನ್ನ ಸ್ವಾಗತ ಮಾಡಿಕೊಂಡು ನಮಗೆಲ್ಲರಿಗೂ ಹರ್ಷೋದ್ಗಾರವನ್ನು ಉಂಟು ಮಾಡಿದೆ. ಇಂತಹ ಈ ಒಂದು ಪವಿತ್ರವಾದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಮ್ಮೆಲ್ಲರ ನಡೆದಾಡುವ ದೇವರು ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ವಹಿಸಿದರು. ಮತ್ತು ಇನ್ನು ಶಿವಯೋಗೇಶ್ವರ ಮಹಾಸ್ವಾಮಿಗಳು ಮುಳ್ಳೊಳ್ಳಿಯವರು ಸಾನ್ನಿಧ್ಯವನ್ನು ವಹಿಸಿದರು. ಮತ್ತು ಶಿವಯೋಗೇಶ್ವರ ಮಹಾಸ್ವಾಮಿಗಳು ವಿರಕ್ತಿ ಮಠ ಮೀನ್ಸಿಕ್ಕಿ ಇವರು ಕೂಡ ಸಾನ್ನಿಧ್ಯವನ್ನು ವಹಿಸಿದ್ದರು. ಸಿದ್ಧಗಂಟೇಶ್ವರ ಮಹಾಸ್ವಾಮಿಗಳು ಕೂಡ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದರು. ದುಮ್ಮಾಡದ ಶ್ರೀಗಳು ಮತ್ತು ರಾಚೋಟೇಶ್ವರ ಮಹಾಸ್ವಾಮಿಗಳು ಮತ್ತು ಹಲವಾರು ಮಹಾಸ್ವಾಮಿಗಳು ಒಂದು ಅತ್ಯಂತ ಯಶಸ್ವಿ ಕಾರ್ಯಕ್ರಮಕ್ಕೆ ಆಗಮಿಸಿ ಇಡೀ ಸಮಸ್ತ ನಾಡಿನ ಜನರಿಗೆ ಆಶೀರ್ವಚನವನ್ನು ಮಾಡಿದ್ದಾರೆ. ಈ ಒಂದು ಬಸವಣ್ಣನವರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಏನಿದೆಯಲ್ಲ, ಇದು ಇಡೀ ಮನುಷ್ಯ ಕುಲಕ್ಕೆ ಒಂದು ಒಳ್ಳೆಯದನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ. ಯಾಕಂತಂದರೆ ಸ್ವಾಮೀಜಿ ಆಗಿರ್ತಕ್ಕಂಥವ್ರು ಸುಮಾರು ಒಂದು 21 ದಿನಗಳ ಕಾಲ ಯಾರಿಗೂ ಕೂಡ ಭೇಟಿಯಾಗದೆ, ಯಾಕಂದ್ರೆ 2 ನಿಮಿಷ ನಾವು ಫೋನ್ ಬಿಟ್ಟು ಇರೋಕ್ಕಾಗಿಲ್ಲ, 2 ನಿಮಿಷ ಯಾರ ಜೊತೆನೂ ಮಾತಾಡದೇ ಇರೋಕ್ಕಾಗಿಲ್ಲ. ಇಂಥ ಸಂದರ್ಭದಲ್ಲಿ 21 ದಿನ ಕಾಲ ಅತ್ಯಂತ ಅಚ್ಚುಕಟ್ಟಾಗಿ ಯಾರಿಗೂ ಕೂಡ ಭೇಟಿಯಾಗದ ಶಿವನಾಮ ಸ್ಮರಣೆಯನ್ನು ಜಪಿಸಿ ನಮ್ಮೆಲ್ಲರಿಗೂ ಒಳಿತನ್ನು ಮಾಡಿರ್ತಕ್ಕಂತಹ ಅಭಿನವ ಬಸವಣ್ಣನವರಿಗೆ ಹಿರಿಯರಕುಣಿ ಗ್ರಾಮಸ್ಥರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಸಾವಿರಾರು ಗಟ್ಟಲೆ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ಒಂದು ಈ ಗುರುವರ್ಯರ ಒಂದು ಕೃಪಾಶೀರ್ವಾದಕ್ಕೆ ಪಾತ್ರರಾಗ್ಯಾರ. ಯಾವತ್ತೂ ಆ ಗುರುವರ್ಯರ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಶ್ರೀಗಳ ದಿನಂತ ಪ್ರತಿನಿತ್ಯ ಯಾವ ಕಾರ್ಯಕ್ರಮ ಏನು ಮಾಡಿದ್ದೆ? ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಇದ್ದರು. ಅದರ ಜೊತೆಗೆ ಖಾಲಿ ಕುದುರ್ತಿದ್ದಿಲ್ಲ. ಇನ್ನು ಉಳಿದಂಥ ಸಂದರ್ಭದಲ್ಲಿ ನಮಗೇನು ಭೇಟಿ ಆಗ್ತಿರ್ಲಿಲ್ಲ. ಬಟ್ ಆದ್ರೆ ನಾವು ತಿಳ್ಕೊಂಡಂಗೆ ಅವ್ರು ಏನೈತಿ ಲೋಕ ಕಲ್ಯಾಣಕ್ಕಾಗಿ ಶಿವನಾಮ ಅಂದ್ರೆ ರುದ್ರಾಕ್ಷಿ ಮಾಲೆಯನ್ನು ತಮ್ಮ ಕೈ ಒಳಗೆ ಹಿಡ್ಕೊಂಡು ಬೆಳಿಗ್ಗೆ 3 ಗಂಟೆಯಿಂದ ಅವರ ಪೂಜಾ ಕಾರ್ಯಕ್ರಮ ಪ್ರಾರಂಭ ಆತಂತಂದ್ರೆ ರಾತ್ರಿ 9ರವರೆಗೂ ಅವ್ರ ಪೂಜಾ ಕಾರ್ಯಕ್ರಮ ಇರ್ತದೆ. ಇನ್ನು ಉಳಿದ ಒಂದು 4-5 ಗಂಟೆ ಮಾತ್ರ ಅವರು ನಿದ್ರೆ ಮಾಡ್ತಿದ್ರು ಅಂತ ನನಗೆ ಅನಿಸುತ್ತೆ. ಇನ್ನೊಂದು 18 ಗಂಟೆ ಕಾಲ ಏನೈತಲ್ಲ ಅವರು ಪೂಜೆ ಪುನಸ್ಕಾರ ಮತ್ತು ಶಿವನಾಮ ಜಪವನ್ನು ಮಾಡ್ತಾಯಿದ್ರು. ಇದರಿಂದ ಅವರ ಒಂದು ಶಕ್ತಿನೂ ಕೂಡ ಜಾಸ್ತಿ ಆಗೈತೆ. ನಮ್ಮೆಲ್ಲರಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಆಶೀರ್ವಾದ ಆಗೈತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಶ್ರೀಗಳ ಪ್ರಸಾದ ಏನು ತೋತಿದೆ ಪ್ರತಿನಿತ್ಯ ಶ್ರೀಗಳ ಒಂದು ಅರ್ಧ ಗ್ಲಾಸ್ ಜವಾರಿ ಆಕಳದ ಹಾಲು, 2 ಮಿಟ್ಲಿ ಬಾಳೆಹಣ್ಣು, ಇಷ್ಟು ಬಿಟ್ಟರೆ ಇನ್ನೇನನ್ನು ಸ್ವೀಕಾರ ಮಾಡ್ತಿದ್ದಿಲ್ಲ. ಮತ್ತು ನೀರನ್ನು ಕುಡಿತಾ ಇದ್ದರು. 21 ದಿನಗಳ ಕಾಲ ನಿರಂತರವಾಗಿ ಪ್ರತಿದಿನ 2 ಬಾಳೆಹಣ್ಣು, ಮಿಟ್ಲಿ ಬಾಳೆಹಣ್ಣು, ಒಂದು ಅರ್ಧ ಗ್ಲಾಸ್ ಜವಾರಿ ಆಕಳದ ಹಾಲು ಇಷ್ಟನ್ನು ಮಾತ್ರ ಸೇವಿಸ್ತಾ ಇದ್ದರು. ತಮ್ಮ ಹೆಸರು ಸರ್? ನನ್ನ ಹೆಸರು ರಾಘವೇಂದ್ರ ಗೌಡ ಪಾಟೀಲ್ ಅಂತ, ಪ್ರಗತಿಪರ ಹಿರಿಯರು.